ನಮಸ್ಕಾರ, ಮತ್ತೊಂದು ರಿವ್ಯೂಗೆ ಸ್ವಾಗತ. ಇವತ್ತಿನ ರಿವ್ಯೂ ತಮಿಳಿನ ಸಿನಿಮಾ ಕಂಪ್ಲೀಟ್ ಎಮೋಷನಲ್ ಡ್ರಾಮಾ ಅಂತಲೂ ಹೇಳ್ಬೋದು, ಸ್ಟಾರ್. ಸೊ ಹೆಸರು ತಕ್ಕಂತೆ ಸ್ಟೋರಿಗೆ ತುಂಬ ರಿಲೇಟಿವ್ನೆಸ್ ಇದೆ, ತುಂಬ ರಿಲೇಟ್ ಆಗುತ್ತೆ. ಮತ್ತು ಈ ಮೂವಿ ಫಸ್ಟ್ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರಿಗಂತೂ ಸಿಕ್ಕಾಪಟ್ಟೆ ಟಚ್ ಆಗುತ್ತೆ. ಏನಕ್ಕೆ ಅಂತಂದರೆ ಈ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಒಳ್ಳೆ ಎಮೋಷ್ನಲ್ ಡ್ರಾಮಾ ಅಂತಲೂ ಹೇಳ್ಬೋದು. ನೀವು ಪ್ಯಾಷನ್ ಡ್ರಿವನ್ ಸಿನಿಮಾಗಳು ಅಂದರೆ ನಿಮ್ಗೆ ಇಷ್ಟ ಅನ್ನೋದಾದರೆ ಈ ಮೂವಿನ ನೀವು ನೋಡಬೇಕು. ಬಟ್ ಆದರೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳಲ್ಲ. ಏನಕ್ಕೆ ಅಂತಂದರೆ ಈ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟ್ ಎಮೋಷ್ನಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಬೋರ್ ಆಗ್ಬೋದು, ಇಲ್ಲ ಲ್ಯಾಗ್ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ. ಏನಕ್ಕೆ ಅಂತಂದರೆ ನೀವು ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಅಂತೆಲ್ಲ ದೂರದ ಮಾತೇನೆ. ಬಟ್ ಒಂದು ಸ್ಟಾರ್ಟಿಂಗಿಂದ ಒಂದು ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು, ಮತ್ತು ಒಂದು ಒಳ್ಳೆ ಲವ್ ಸ್ಟೋರಿನ ಬ್ಲೆಂಡ್ ಮಾಡಿದ್ದಾರೆ. ಸೊ ಈ ಒಂದು ಎಮೋಷ್ನಲ್ ಡ್ರಾಮಾ ಆಗಿರೋದ್ರಿಂದ ನಿಮಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೋ ಇರ್ಬೋದು. ನನಗೆ ಲೈಟಾಗಿ ಬೋರ್ ಆಯಿತು. ಏನಕ್ಕಂತಂದರೆ ಇಡೀ ಸಿನಿಮಾ ಇಂಟ್ರೋಲಿ ಮತ್ತು ಕ್ಲೈಮ್ಯಾಕ್ಸಲ್ಲಿ ಇರೋದ್ರಿಂದ ಸೇಮ್ ಮಧ್ಯದಲ್ಲಿ ಸ್ವಲ್ಪ ಸ್ಟೋರಿನ ಕನ್ವೆ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಬೋರ್ ಆಯಿತು. ಜೊತೆಗೆ ಈ ಸಿನಿಮಾದಲ್ಲಿ ಏನಿಗೆ ಅಂತ ಗೊತ್ತಿಲ್ಲ, ಇಂಜಿನಿಯರಿಂಗ್ ಅನ್ನೋ ಕಾನ್ಸೆಪ್ಟ್ನ ಏನಕ್ಕೆ ತಂದಿರ ಅಂತ ನನಗೆ ನಿಜ ಗೊತ್ತಿಲ್ಲ. ಈ ಸಿನಿಮಾದಲ್ಲೂ ಕೂಡ ಹೀರೋ ಇಂಜಿನಿಯರಿಂಗ್ ಓದ್ದವರೆಲ್ಲ ಇಂಜಿನಿಯರಿಂಗ್ ಮಾಡಲ್ಲ ಅನ್ನೋದನ್ನ ಈ ಸಿನಿಮಾದಲ್ಲೂ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ನೋ ಹೇಟ್ಸ್, ನೋ ಅಫೆನ್ಸ್, ಬಟ್ ಆದ್ರೂ ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಅಬ್ಸೆಷನ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ಮತ್ತು ಈ ಸಿನಿಮಾದ ಒಂದು ಲೈನ್ ಹೈಲೈಟ್ ಏನಂತಂದರೆ, ಯೂನಿವರ್ಸ್ ಫಾಲ್ ಇನ್ ಲವ್ ವಿತ್ ಸ್ಟಬನ್ ಹಾರ್ಟ್. ನೀವು ನಿಮ್ಮ ಡ್ರೀಮ್ ಬಗ್ಗೆ ಎಷ್ಟು ಅಬ್ಸೆಷನ್ ಇಟ್ಟಿರ್ತೀರಾ, ಎಷ್ಟು ಸ್ಟಬನ್ ಆಗಿರ್ತೀರಾ, ನೀವು ಅಚೀವ್ ಮಾಡೇ ಮಾಡ್ತೀರಾ ಅನ್ನೋದಕ್ಕೆ ಒಂದು ಉದಾಹರಣೆನೂ ಕೂಡ ಅರ್ಥ ಆಯ್ತು ಅನ್ಸುತ್ತೆ. ಸೊ ನಾನು ಹೇಳ್ದಂಗೆ ಇಂಟ್ರೋ ಮತ್ತೆ ಕ್ಲೈಮ್ಯಾಕ್ಸ್ ಏನಕ್ಕೆ ತುಂಬಾ ಹೈಲೈಟ್ ಮ್ಯಾಟರ್ ಆಗುತ್ತೆ ಅನ್ನೋದಾದ್ರೆ, ಒಂದು ಇಂಟರ್ವಲ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮಾತ್ರ ಲಿಟ್ರಲಿ ಒಂದು ಡಿಫ್ರೆಂಟ್ ಆದಂತ ಇಲ್ಲಿವರೆಗೂ ಈ ತರನೂ ಒಂದು ಟ್ವಿಸ್ಟ್ ಕೊಡ್ಬೋದಾ ಅನ್ನೋದು ಒಂದು ಕೂಡ ಇಂಟರ್ವಲ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಮತ್ತೆ ಇಂಟರ್ವಲ್ಸ್ ಮುಗಿದು ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೀನ್ ಇದೆ, ಲೈಕ್ ಲಿಟ್ರಲಿ ಯುವನ್ ಅವರ ಮ್ಯೂಸಿಕ್ ಮತ್ತೆ ಆ ಒಂದು ಸ್ಕ್ರೀನ್ ಪ್ಲೇಗೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದ್ರೆ, ಕಂಪ್ಲೀಟ್ಲಿ ಸಾಂಗಿಗೂ ಮತ್ತೆ ಆ ಸ್ಕ್ರೀನ್ ಪ್ಲೇಗೂ ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಹೆಚ್ಚಾಗುತ್ತೆ ಮಾತ್ರ. ಬಟ್ ಆದ್ರೂ ಅದು ಬಿಟ್ಟು ಇನ್ನು ಮಿಕ್ಕಿದ ಎಮೋಷನಲ್ ಸೀನ್ಸ್ ತುಂಬಾ ಎಮೋಷನ್ ಇದೆ. ಸೊ ಅದಕ್ಕೆ ಹೇಳಿದ್ದು, ಎಮೋಷನಲ್ ಡ್ರಾಮಾ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಈ ಸಿನಿಮಾಗೆ ಹೋಗಿ. ಏನಕ್ಕೆ ನೀವು ಕಾಮಿಡಿ ಕಾಮಿಡಿ ಇಷ್ಟ, ಫೈಟ್ಸ್ ಆಕ್ಷನ್ಸ್ ಎಲ್ಲ ಇಷ್ಟ ಅಂದ್ರೆ ಖಂಡಿತವರು ನಿಮ್ಗೆ ಈ ಸಿನಿಮಾ ಬೋರ್ ಆಗೇ ಆಗುತ್ತೆ. ಇಲ್ಲಿವರೆಗೂ ನಾನು ನೋಡಿರುವಂತ ಪ್ಯಾಷನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಅಂದ್ರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಒಬ್ಬ ಏನೋ ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಹೊರಟಿರೋ ಹೀರೋ ಸಿನಿಮಾಗಳನ್ನೆಲ್ಲ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲಿ ಫಾದರ್ನ ವಿಲ್ಲನ್ ಮಾಡಿ ಕೂರಿಸಿರ್ತಾರೆ. ಬಟ್ ಆದ್ರೆ ಈ ಮೂವಿಯ ಹೀರೋಯಿನ ತಂದೆ ತುಂಬಾ ಸಪೋರ್ಟಿವ್ ಆದಂತ ಕ್ಯಾರೆಕ್ಟರು. ಮೊದಲನೇ ಹಾಫ್ ಅಲ್ಲಿ ಇದ್ದಂತ ಹೀರೋಯಿನ್ ಸ್ವಲ್ಪ ಕ್ಲಾಸ್ ಆದ್ರು, ಎರಡನೇ ಹಾಫ್ ಅಲ್ಲಿ ಬರುವಂತ ಹೀರೋಯಿನ್ ಸ್ವಲ್ಪ ಮಾಸ್ ಆಗೇ ಇದ್ದಾರೆ. ಮತ್ತೆ ಈ ಮೂವಿಯ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಅಂತ ದೊಡ್ಡ ಸ್ಟೋರಿ ಏನಲ್ಲ, ಸಿಂಪಲ್ ಆದಂತ ಸ್ಟೋರಿ, ಬಟ್ ಆದ್ರೆ ಇಂಟ್ರೆಸ್ಟಿಂಗ್ ಆದಂತ ಸ್ಟೋರಿ. ಏನಕ್ಕೆ ಈ ಸ್ಟೋರಿ ಎಕ್ಸಿಕ್ಯೂಷನ್ ತುಂಬಾನೇ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಬಟ್ ಆದ್ರೆ ಈ ಸಿನಿಮಾದಲ್ಲಿ ಸಾಂಗ್ಸ್ ಮತ್ತೆ BGMs ಅಂತ ಬಂದಾಗ ಇನ್ನೂ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು, ಮಾಡಿರ್ಬೇಕಾಗಿತ್ತು. ಏನಕ್ಕೆ ಸಿಂಪಲ್ ಆಗಿದೆ ಅಂತ ನನ್ಗೇನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಈ ಸಿನಿಮಾದಲ್ಲಿ ಮೇನ್ ಕೀ ಮೂಮೆಂಟ್ಸ್ ನಂಗೆ ಇಷ್ಟ ಆಗಿದ್ದು ಅಂದ್ರೆ, ಒಂದು ಇಂಟ್ರೋ ಮತ್ತೆ ಫಸ್ಟ್ ಹಾಫಿನ ಒಂದು ಇಂಟರ್ವಲ್ ಪೋರ್ಷನ್, ಮತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಪೋರ್ಷನ್, ಮತ್ತೆ ಕ್ಲೈಮ್ಯಾಕ್ಸ್. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ಪೈಸಾ ವಸೂಲು. ಬಟ್ ಕ್ಲೈಮ್ಯಾಕ್ಸಿನ ಡೀಟೇಲಿಂಗ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ, ಡೀಟೇಲಿಂಗ್ನ ನೋಡಿ. ಇದನ್ನ ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ ನಾನು. ಬಟ್ ಟೈಮ್ ಪಾಸ್ ಆಗುತ್ತೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಒನ್ ಟೈಮ್ ವಾಚಬಲ್, ನೋಡಲೇಬೇಕಾದಂಥ ಮೂವಿ ಏನಲ್ಲ. ಬಟ್ ಆದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಸಿನಿಮಾದ ಥಿಯೇಟರ್ಸಲ್ಲಿ ನೋಡಿ. ಬಟ್ ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ ನಾನು, ಒಂದು 7/10 ಅಂತಲೂ ಹೇಳ್ಬೋದು. ಬಟ್ ಸ್ಟೋರಿನ ಇನ್ನೂ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಇಂಪ್ರೂವ್ ಮಾಡಿದ್ದಿದ್ರೆ, ಒಂದು ಸ್ವಲ್ಪ ಕಾಮಿಡಿನ ಬ್ಲೆಂಡ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಈ ಸಿನಿಮಾ ಎಲ್ಲ ಮಿಡಲ್ ಕ್ಲಾಸ್ ಅವ್ರಿಗೆ ಅಂತೂ ಸಿಕ್ಕಾಪಟ್ಟೆ ಟಚ್ ಆಗುತ್ತೆ. ಮತ್ತು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋರ್ಗೂ ಕೂಡ ಇದು ಒಂದು ಯೂಟಿಲೈಸ್ ಮಾಡ್ಕೋಬೋದು. ಈ ಸಿನಿಮಾದಿಂದ ತುಂಬ ಕಲಿಬೋದು ಅಂತಲೂ ನಾನು ಹೇಳ್ತೀನಿ. ಯಾಕೆಂತಂದರೆ ಒಬ್ಬ ಆ್ಯಕ್ಟರಿನ್ಗೆ ಫೇಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸ್ಕಿಲ್ಸು ಇಂಪಾರ್ಟೆಂಟು, ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಫೇಸು ಇಂಪಾರ್ಟೆಂಟು. ಸೊ ಬಟ್ ಆದರೂ ಒಂದು ಕ್ಯಾಮಿಯೋ ಇದೆ ಈ ಸಿನಿಮಾದಲ್ಲಿ, ಅನ್ಎಕ್ಸ್ಪೆಕ್ಟೆಡ್, ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಬಟ್ ಆದರೂ ಆ ಕ್ಯಾಮಿಯೋ ಲಿಟ್ರಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಸ್ಟೋರಿನ. ನೋಡಿ ಎಂಜಾಯ್ ಮಾಡಿ. ಸಿಗ್ತೀನಿ ಮುಂದಿನ ರಿವ್ಯೂಲಿ. ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಸೈನಿಂಗ್ ಆಫ್. ಅಷ್ಟೇ.